Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಶಿವಮೊಗ್ಗದಿಂದ ಬಸವರಾಜ್ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ಹುಬ್ಬಳ್ಳಿಯಿಂದ ಶಿವಕುಮಾರ್ ಪತ್ತಾರ್ ಕೂಡ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ಬೆಳಗಾವಿಯಿಂದ ಸಹದೇವ್ ಮಾನೆ ಕೂಡ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಸೊ ಮೊದಲಿಗೆ ಶಿವಮೊಗ್ಗದಲ್ಲಿ ಯಾವ ರೀತಿ ತಯಾರಿಗಳು ನಡೆಸ್ತಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಬಸವರಾಜ್ ಇದ್ದಾರೆ. ಬಸವರಾಜ್, ಅಂದ್ರೆ ಶಿವಮೊಗ್ಗದ ಗಮನಿಸೋದಾದ್ರೆ ಅಂದ್ರೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ, ಜೊತೆಗೆ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರೋದ್ರಿಂದ ಅತಿ ಸೂಕ್ಷ್ಮ ಪ್ರದೇಶ ಅಂತ ಕೂಡ ಗುರುತಿಸಲಾಗಿದೆ. ಅಂದ್ರೆ ಮತದಾರರಿಗೆ ಯಾವ ರೀತಿ ಸಂದೇಶಗಳನ್ನ ಕೊಡಲಾಗಿದೆ, ಯಾವ ರೀತಿ ತಯಾರಿಗಳು ಈಗಾಗಲೇ ಆಗ್ತಾ ಇದೆ ಮತಗಟ್ಟೆಗಳಲ್ಲಿ? ಶಕುಂತಲಾ, ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಇದು. ಇಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕಣದಲ್ಲಿದ್ದಾರೆ. ಒಂದು ಕಡೆಯಿಂದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಪುತ್ರ ರಾಘವೇಂದ್ರ ಇದ್ರೆ, ಮತ್ತೊಂದು ಕಡೆಯಿಂದ ಮಾಜಿ ಮುಖ್ಯಮಂತ್ರಿ S ಬಂಗಾರಪ್ಪರ ಪುತ್ರ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ. ಮತ್ತೊಂದು ಕಡೆಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ KS ಈಶ್ವರಪ್ಪ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಣದಲ್ಲಿದ್ದಾರೆ. ಹಾಗಾಗಿ ಸಹಜವಾಗಿ ಕೂಡ ಈ ಮೂರು ಅಭ್ಯರ್ಥಿ ಘಟಾನುಘಟಿ ನಾಯಕರು ಕಣದಲ್ಲಿರೋದ್ರಿಂದ ಸಾಕಷ್ಟು ಕುತೂಹಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೇಲೆ ನಿಂತಿದೆ. ಇದರ ಜೊತೆಗೆ ಏನು ಮತದಾನಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಂಪಟ್ಟಾಗಿ 8 ವಿಧಾನಸಭಾ ಕ್ಷೇತ್ರ ಬರ್ತವೆ. ಆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಮತದಾನಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ ಕೂಡ 5 ಗಂಟೆಗೆ ಚುನಾವಣಾ ಸಿಬ್ಬಂದಿಗಳು ಅಧಿಕಾರಿಗಳು ಮತಗಟ್ಟೆಗೆ ಬಂದರೆ ಮತಗಟ್ಟೆಗೆ ಬಂದು ಈ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊತಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 17,52,885 ಮತದಾರರಿದ್ದಾರೆ. 2,035 ಮತಗಟ್ಟೆಗಳಿದ್ದಾವೆ. ಈ ಎಲ್ಲವನ್ನು ಕೂಡ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಮತಗಟ್ಟೆಗೆ ಹೋಗಿದ್ದಾರೆ, ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊತಿದ್ದಾರೆ ಒಂದು ಕಡೆ. ಆದರೆ ಮತ್ತೊಂದು ಕಡೆಯಿಂದ ಮತದಾನಕ್ಕೆ ಮೊದಲು ಏನೇನು ಪ್ರಕ್ರಿಯೆಗಳಾಗಬೇಕಾಗಿದೆ ಆ ಪ್ರಕ್ರಿಯೆ ಕೂಡ ನಡೀತಾ ಅಂದರೆ ಮಾರ್ಕ್ ಪೋಲಿಂಗ್. ಈ ಮಾರ್ಕ್ ಪೋಲಿಂಗ್ ಮೂಲಕವಾಗಿ ಅಲ್ಲಿ ಬಂದಂಥ ಏನು ಪೋಲಿಂಗ್ ಏಜೆಂಟ್ ಇದ್ದಾರೆ ಆ ಏಜೆಂಟ್ರ ಮೂಲಕವಾಗಿ ಏನು ಮತಯಂತ್ರ ಇದೆ ಆ ಮತಯಂತ್ರದಲ್ಲಿ ಮಾರ್ಕ್ ಪೋಲಿಂಗ್ ಮೂಲಕವಾಗಿ ಮತ ಹಾಕಿಬಿಟ್ಟು ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಕನ್ಫರ್ಮ್ ಮಾಡ್ಕೋತಾ ಇದ್ದಾರೆ EVM ಮಷೀನು ಮತ್ತು VVPAT ಯಾವ ರೀತಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅದನ್ನು ಕೂಡ ಖಚಿತಪಡಿಸಿಕೊಂಡಿದ್ದಾರೆ. ಅಂದರೆ ದುರ್ಗಿಗುಡಿ ಏನು ಮತಗಟ್ಟೆ ಸಂಖ್ಯೆ 119 ಇದೆ, ಇಲ್ಲಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಾಗ್ತಿದೆ. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿದೆ ಬಸವರಾಜ್. ಇತ್ತ ಬೆಳಗಾವಿಯಿಂದ ಸಹದೇವ್ ಮಾನೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್ ಮಾನೆ, ಇನ್ನು ಬೆಳಗಾವಿ ಕ್ಷೇತ್ರವನ್ನ ಗಮನಿಸೋದಾದ್ರೆ ಮಾಜಿ CM ವರ್ಸಸ್ ಹೊಸ ಮುಖ, ಒಂದ್ ರೀತಿ ವಲಸೆ ವರ್ಸಸ್ ಕುಟುಂಬ ರಾಜಕಾರಣ ಅನ್ನುವಂತಹ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ವಿಚಾರವಾಗಿ ನೋಡೋದಾದ್ರೆ ಒಂದ್ ರೀತಿ ಅಗ್ನಿ ಪರೀಕ್ಷೆ. ಸೊ ಯಾವ ರೀತಿ ಚುನಾವಣಾ ಕಣ ರಂಗೇರಿತು, ಈಗ ಮತ ಕ್ಷಣಕ್ಕೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ? ಹೌದು ಶಕುಂತಲ, ಏನು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಮತದಾನಕ್ಕೆ ಈಗ ಎಲ್ಲ ರೀತಿಯಾದಂತಹ ಸಿದ್ಧತೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲೇ ಆಗಿರುವಂಥದ್ದು. ಮುಖ್ಯವಾಗಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 2086 ಮತಗಟ್ಟೆಗಳಿದ್ದು ಅದರಲ್ಲಿ 466 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಲಾಗಿರುವಂಥದ್ದು. ಈಗಾಗಲೇ ಮತಗಟ್ಟೆಗಳಿಗೆ ವಿಶೇಷವಾಗಿ ಅಲಂಕಾರ ಕೂಡ ಮಾಡಿರುವಂಥದ್ದು. ಬಲೂನ್ಗಳನ್ನು ಮುಖ್ಯ ದ್ವಾರದಲ್ಲೇ ಕಟ್ಟಿ ಈ ರೀತಿ ಮತದಾನಕ್ಕೆ ಯಾರೆಲ್ಲ ಬರ್ತಾರೆ ಅವರನ್ನು ಆತ್ಮೀಯಾಗಿ ಸ್ವಾಗತಿಸುವಂತಹ ಕೆಲಸಕ್ಕೂ ಕೂಡ ಈಗಾಗಲೇ ಚುನಾವಣಾ ಸಿಬ್ಬಂದಿಗಳು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಂತಂದ್ರೆ ಹಬ್ಬದಲ್ಲಿ ಯಾವ ರೀತಿಯಾಗಿ ತಳಿರು ತೋರಣಗಳನ್ನು ಕಟ್ಟಿರ್ತೇವೆ ಅದೇ ಮಾದರಿಯಲ್ಲಿ ಸದ್ಯ ಈಗ ಆ ಮತಗಟ್ಟೆಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನೊಂದು ಕಡೆ ಈಗಾಗಲೇ ಮಾಕ್ ಪೋಲಿಂಗ್ ಕೂಡ ನಡೀತಾ ಇರುವಂಥದ್ದು. ಚುನಾವಣಾ ಸಿಬ್ಬಂದಿಗಳು ಬೆಳಗ್ಗೆ 5 ಗಂಟೆಯಿಂದಲೇ ಈಗ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾಕ್ ಪೋಲಿಂಗ್ ಏನು ಪಕ್ಷದ ಏಜೆಂಟ್ಗಳ ಸಮ್ಮುಖದಲ್ಲೇ ನಡೆಯುತ್ತೆ. ಇದು ಕೂಡ ಆಗ್ತಾ ಇರುವಂಥದ್ದು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 13 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದರೆ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಫೈಟ್ ಇರುವಂಥದ್ದು. ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಮೃಣಾಲ್ ಹೆಬ್ಬಾಳ್ಕರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಏನು ಅಖಾಡದಲ್ಲಿರುವಂಥದ್ದು. ಈ ಒಂದು ಬೆಳಗಾವಿಯಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಈಗಾಗಲೇ 5 ಜನ ಈ ಒಂದು ಚುನಾವಣಾ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ವೀಕ್ಷಣೆ ಮಾಡೋಕ್ಕೆ ಹೊರದೇಶದಿಂದ ಬೆಳಗಾವಿಗೆ ಬಂದಿರೋ
ಬಂದಿರುವಂಥದ್ದು ಕೂಡ ಇಲ್ಲಿ ದೃಶ್ಯಾವಳಿಗಳಲ್ಲಿ ನೀವೀಗ ತೋರಿಸ್ತಾ ಇದ್ದೀನಿ. ಆ ಒಂದು ದೃಶ್ಯಗಳನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಒಂದು ಕಡೆ ರಾಜಕೀಯ ಜಿದ್ದಾಜಿದ್ದಿನ ಕಣ ಆದರೆ ಇನ್ನೊಂದು ಕಡೆ ಈ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ವಿದೇಶಿಗರು ಕೂಡ ಬಂದು ಆ ಚುನಾವಣಾ ಪ್ರಕ್ರಿಯೆ ಗಮನಿಸ್ತಾ ಇರುವಂಥದ್ದು ಅದು ಕೂಡ ವಿಶೇಷವಾಗಿರುವಂಥದ್ದು. ಸೊ ಒಟ್ಟಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 19,23,000 ಮತದಾರರಿದ್ರೆ ಅದರಲ್ಲಿ ಅತಿ ಹೆಚ್ಚು ಮಹಿಳಾ ಮತದಾರರು ಅಂದರೆ 9,66,000 ಮಹಿಳಾ ಮತದಾರರು ಮತ್ತು 9,55,000 ಪುರುಷ ಮತದಾರರು ಇರುವಂಥದ್ದು. ಸೊ ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮತದಾನಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಿಬ್ಬಂದಿಗಳು ಮಾಡಿಕೊಳ್ತಾ ಇರುವಂಥದ್ದು. ಅದರ ಜೊತೆಗೆ ಬೆಳಗ್ಗೆ ಸರಿಯಾಗಿ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗಲಿದೆ. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿ ಸಹದೇವ್ ಮನೇತ ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಪತ್ತಾರ್ ಇದ್ದಾರೆ. ಶಿವಕುಮಾರ್ ಪತ್ತಾರ, ಆ ಒಂದು ಕ್ಷೇತ್ರವನ್ನ ಗಮನಿಸೋದಾದ್ರೆ ಒಂದು ಕಡೆ ಸತತ ಗೆಲುವಿನ ನಾಗಾಲೋಟ ಒಂದು ಕಡೆ ಇದ್ರೆ ಈ ಬಾರಿ ಕಹಿಯ ಕ್ಷಣಗಳು ಅಂತಂದ್ರೆ ಲಿಂಗಾಯತ ಮತಗಳು ಯಾರಿಗೆ ಬೀಳುತ್ತೆ ಅನ್ನುವಂತ ಲೆಕ್ಕಾಚಾರ. ಅಂದ್ರೆ ಕದನಕಣ ಯಾವ ರೀತಿ ಏರ್ಪಟ್ಟಿತ್ತು, ಇವತ್ತು ಮತ ಎಣಿಕೆಗೆ ಅಥವಾ ಮತ ಹಾಕುವಂತಹ ಸಂದರ್ಭ ಪ್ರಕ್ರಿಯೆಗಳು ಯಾವ ರೀತಿ ಸಾಗ್ತಾ ಇದೆ? ಶಕುಂತಲಾ, ಪ್ರಮುಖವಾಗಿ ಇದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಮತದಾನಕ್ಕೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸಕಲ ಸಿದ್ಧತೆಗಳಾಗಿವೆ. ಈ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರ ಏನಿತ್ತು ಇಲ್ಲಿ ಸತತ 4 ಬಾರಿ ಪ್ರಹ್ಲಾದ್ ಜೋಶಿ ಅವರು ಗೆದ್ದಿದ್ದು, 5ನೇ ಬಾರಿ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಅವರ ವಿರುದ್ಧ ಮತ್ತೆ ಹೊಸ ಮುಖ ಅಂದರೆ ಕಾಂಗ್ರೆಸ್ನಿಂದ ಹೊಸ ಮುಖ ವಿನೋದ್ ಅಸೂಟಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಅದಕ್ಕೆ ಕಾರಣ ದಿಂಗಾಲೇಶ್ವರ ಸ್ವಾಮೀಜಿಗಳ ಎಂಟ್ರಿ. ಒಂದು ಹಂತದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳು ನೇರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ ನಂತರ ತಮ್ಮ ಗುರುಗಳ ಒತ್ತಡಕ್ಕೆ ಮಣಿದು ನಾಮಪತ್ರವನ್ನು ವಾಪಸ್ ಪಡೆದ್ರು. ಇಲ್ಲಿ ಲಿಂಗಾಯತ ಮತಗಳು ಯಾವ ಪಕ್ಷಕ್ಕೆ ಹೋಗ್ತವೆ ಅನ್ನೋದರ ಮೇಲೆ ಈ ಬಾರಿಯ ಧಾರವಾಡ ಲೋಕಸಭಾ ಕ್ಷೇತ್ರದ ರಾಜಕೀಯ ಲೆಕ್ಕಾಚಾರಗಳು ನಿಂತಿವೆ. ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರ ಅಂದರೆ ರಾಜ್ಯದಲ್ಲಿ 2ನೇ ಹಂತದ ಮತದಾನ ಇವತ್ತು ಆರಂಭವಾಗಿರ್ತಕ್ಕಂಥದ್ದು. 7 ಗಂಟೆಗೆ ಮತದಾನದ ಪ್ರಕ್ರಿಯೆ ಆರಂಭವಾಗುತ್ತೆ. ಈಗಾಗಲೇ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಶಾಲೆ ಅಂದರೆ ಮತಗಟ್ಟೆಯ ಸಂಖ್ಯೆ 191ರಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಮತದಾನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಈ ಒಂದು ಲ್ಯಾಮಿಂಗ್ಟನ್ ಶಾಲೆಯ ಮುಂಭಾಗದಲ್ಲಿದ್ದೀನಿ. ಇದೇ ಶಾಲೆಯಲ್ಲಿ ಈಗಾಗಲೇ ಮತದಾನಕ್ಕೆ ಯಾವೆಲ್ಲ ಸಿದ್ಧತೆಗಳು ಬೇಕು ಅದನ್ನು ಚುನಾವಣಾ ಸಿಬ್ಬಂದಿ ಇಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. EVM ಮಷಿನ್ ಇರ್ಬೋದು ಮತ್ತು ವಿವಿಪ್ಯಾಟ್ಗಳನ್ನು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಚುನಾವಣಾ ಏಜೆಂಟರ ಮೂಲಕ ಈಗಾಗಲೇ ಈ ಒಂದು ಮಾಕ್ ಪೋಲಿಂಗ್ ಅಂದರೆ ಚುನಾವಣಾ ಪ್ರಕ್ರಿಯೆಯ ಮುಂಚೆ ಮಾಕ್ ಪೋಲಿಂಗ್ ಮಾಡ್ತಾರೆ. ಅಂದರೆ ಈ ಮತಗಳ ಅಣುಕು ಪ್ರದರ್ಶನವನ್ನು ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು ಈಗಾಗಲೇ ಮಾಡಿರ್ತಕ್ಕಂಥದ್ದು. ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 1901 ಮತಗಟ್ಟೆಗಳಿವೆ. ಅದರಲ್ಲಿ 114 ಸೂಕ್ಷ್ಮ ಮತಗಟ್ಟೆಗಳಿವೆ. ಚುನಾವಣಾ ಅಂದರೆ ಈ ಒಂದು ಮತದಾನಕ್ಕೆ ಸುಮಾರು 8,000 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಧಿಕೃತ ಘಟನೆ ನಡೆಯದಂತೆ ಇಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. 7 ಗಂಟೆಯಿಂದ ಈ ಮತದಾನದ ಪ್ರಕ್ರಿಯೆ ಆರಂಭವಾಗಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಈ ಒಂದು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಚುನಾವಣಾ ಅಧಿಕಾರಿಗಳು ಬೆಳಗ್ಗೆ 5 ಗಂಟೆಯಿಂದಲೇ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಧನ್ಯವಾದ ಶಿವಕುಮಾರ್ ಪತ್ತಾರ್, ಬಸವರಾಜ್ ಹಾಗೆ ಸಹದೇವ್ ಮಾನೆ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.